ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್ ಆ್ಯಂಡ್ ಐ ಆಮ್ ಮಿಸ್ಟರ್ ವಿಕಾಸ್ ಮಟ್ಕೆ. ಸ್ನೇಹಿತರೆ, ಬಹಳ ಒಂದು 7-8 ದಿನದಿಂದ ಯಾವುದೇ ವಿಡಿಯೋನ ಮಾಡೋಕ್ಕಾಗಿಲ್ಲ. ನಿನ್ನೆ ನೈಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ನಿ. ನಿಮ್ಗೆ ಗೊತ್ತಾಗಿರ್ತದೆ ರೀಸನ್ ಏನು ಅಂತ. ಒಂದು ಸ್ವಲ್ಪ ಹುಷಾರಿರದೇ ಇರೋ ಕಾರಣ ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಐ ಆಮ್ ವೆರಿ ಶ್ಯೂರ್ ನಾಳೆ ಬಿಸ್ನೆಸ್ ಸ್ಟಡಿ ಪೇಪರ್ದ 7ನೇ ತಾರೀಕು ಹಿಸ್ಟ್ರಿ ಪೇಪರ್ದ, 10ನೇ ತಾರೀಕು ನಿಮ್ಮ ಅಕೌಂಟೆನ್ಸಿ ಪೇಪರ್ದ, ಅದಾದ ನಂತರ ಎಕನಾಮಿಕ್ಸ್ ಕೂಡ ಅದ. ಎಕನಾಮಿಕ್ಸ್ ಪೇಪರ್ ಮುಗಿಯೋ ತನಕ ನಾನು ನಿಮ್ಮ ಜೊತೆನೇ ಇರ್ತೀನಿ. ಎವ್ರಿಡೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಗ ಸದ್ಯಕ್ಕೆ ಇವತ್ತು 4ರಿಂದ 5 ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. 2 ಮಾರ್ಕ್ಸ್ ವಿಡಿಯೋ, 1 ಮಾರ್ಕ್ ವಿಡಿಯೋ, ಅದಾದ ನಂತರ ಹಾಟ್ಸ್ ಕ್ವಶನ್ಸ್ ಮೇಲೆ, ಅದಾದ ನಂತರ ಇಂಟ್ರೊಡಕ್ಷನ್ ಕನ್ಕ್ಲೂಷನ್ ಯಾವ ರೀತಿ ಬರೀಬೇಕು, ಪಾಸಿಂಗ್ ಸ್ಟ್ರಾಟಜಿ, 80 ಔಟ್ ಆಫ್ 80 ಎಲ್ಲ ಒಂದು 4-5 ವಿಡಿಯೋಗಳನ್ನು ಒಂದಂತ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತು ಇಡೀ ದಿನ ನಾನು ನಿಮ್ಮ ಜೊತೆನೇ ಇರ್ತೀನಿ. ಓಕೆನಾ? ಸೊ ಈಗ ಇವತ್ತಿನ ಸೆಷನ್ ಏನು ಮಾಡ್ತಾಯಿದ್ದೀನಿ, 4 ಮಾರ್ಕ್ಸ್ಗಳ ಇಂಪಾರ್ಟೆಂಟ್ ಕ್ವಶನ್ ಕನ್ನಡ ಮೀಡಿಯಂ ತೊಗೊಂಡ್ಬರ್ತಾ ಇದ್ದೀನಿ. ಈ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವು, ಯಾವುದನ್ನು ಓದಿದ್ರೆ ಜಾಸ್ತಿ ಸೂಕ್ತ ಆಗ್ತದೆ ಅಂತ ಇವತ್ತಿನ ಸೆಷನಲ್ಲಿ ನೋಡುವ. ಸೊ ತಡ ಮಾಡಿದ್ರೆ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್. ಓಕೆ ವಿದ್ಯಾರ್ಥಿಗಳು, ಈಗ ಮೊದಲನೇದಾಗಿ 4 ಮಾರ್ಕ್ಸಿನ ಪ್ರಶ್ನೆಗಳು ಯಾವ್ಯಾವ ಚಾಪ್ಟರಿಂದ ಬರ್ತದ ಅಂತ ನೋಡೋದಾದರೆ, ಚಾಪ್ಟರ್ ನಂಬರ್ 2 ಇಂದ 1, 3 ಇಂದ 2 ಅಂದರೆ ವ್ಯವಹಾರ ಪರಿಸರದಿಂದ 2 ಕ್ವಶನ್ಸ್ಗಳು ಬರ್ತದೆ. ಅದಾದ ನಂತರ ಯೋಜಿಸುವಿಕೆಯಿಂದ 1, ಅದಾದ ನಂತರ ಸಿಬ್ಬಂದಿ ನಿರ್ವಹಣೆಯಿಂದ 1, ಆಮೇಲೆ ನಿಯಂತ್ರಿಸುವಿಕೆ ಚಾಪ್ಟರಿಂದ ಕೂಡ 1 ಕ್ವಶನ್, ಅದಾದ ನಂತರ ಹಣಕಾಸಿನ ನಿರ್ವಹಣೆಯಿಂದ 1, ಮಾರಾಟ ಪ್ರಕ್ರಿಯೆಯಿಂದ 2, ಅದಾದ ನಂತರ ಗ್ರಾಹಕ ಸಂರಕ್ಷಣೆ ಅಂತ ಕರಿತೀವಿ. 1, 2, 3, 4, 5, 6, 7, 8, 9, 10 ಪ್ರಶ್ನೆಗಳು. ನೀವು ಆನ್ಸರ್ ಬರೀಬೇಕಾಗಿರೋದು 6 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಎಕ್ಸಾಮ್ನಲ್ಲಿ. ಎಕ್ಸಾಮಲ್ಲಿ ಅವ್ರು ಕೇಳೋದು 10 ಪ್ರಶ್ನೆಗಳು. ಓಕೆನಾ? ಸೊ ಈಗ 2ನೇ ಚಾಪ್ಟರಿಂದ ಯಾವುದು ಇಂಪಾರ್ಟೆಂಟ್ ಅಂತ ನೋಡ್ಕೊಂತ ಹೋಗುವ. ಚಾಪ್ಟರ್ 2 ಯಾವುದಪ್ಪ ಅಂದರೆ ಈ ನಿರ್ವಹಣೆಯ ತತ್ವಗಳು. ಇಲ್ಲಿ 4 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಅಂತ ನೋಡೋದಾದರೆ, ಇಷ್ಟು ವರ್ಷ ಏನಾಗ್ತಾ ಇತ್ತು, FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆ ತತ್ವಗಳನ್ನು ಭಾಳಷ್ಟು ಸಲ ಕೇಳ್ತಾ ಇದ್ರು. ಅದೇ ಇಂಪಾರ್ಟೆಂಟ್, ಅದೇ ಫಿಕ್ಸ್ ಕ್ವಶನ್ ಆಗಿತ್ತು. ಬಟ್ ಈ ಸಲ ಏನಾಗ್ತಾ ಇದೆ, ಹೆನ್ರಿ ಫ್ಯೂಯಲ್ರವರ ತತ್ವಗಳನ್ನು ಪ್ರಾಕ್ಟಿಕಲ್ ಕೇಳ್ತಾ ಇದ್ರು ಮೊದಲು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಬಟ್ ಈಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಇಲ್ಲ. ಹಾಗಾಗಿ ಅದು ಇಲ್ಲಿಯೂ ಕೂಡ ಬರುವಂತಹ ಚಾನ್ಸ್ ಇರ್ತದೆ. ಹಾಗಾಗಿ ನೀವೇನು ಮಾಡಬೇಕು, FW ಟೇಲರ್ ಅವರ 4 ತತ್ವ, ಅದಾದ ನಂತರ ಹೆನ್ರಿ ಫ್ಯೂಯಲ್ರವರ 4 ತತ್ವ, 2 ತತ್ವಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಓದಬೇಕ್ರಿ. ಓಕೆನಾ? ಹೆನ್ರಿ ಫ್ಯೂಯಲ್ ಮತ್ತು FW ಟೇಲರ್ ಅವರ 4 ತತ್ವ, ಹೆನ್ರಿ ಫ್ಯೂಯಲ್ರವರ 4 ತತ್ವ. ಹೆನ್ರಿ ಫ್ಯೂಯಲ್ರವರ 4 ತತ್ವಗಳಲ್ಲಿ ಯಾವುದು ಓದ್ರಪ್ಪ ಅಂದರೆ ಏಕರೂಪ ಏಕರೂಪ ಆಜ್ಞೆ, ಏಕರೂಪ ನಿರ್ದೇಶನ, ವಿಕೇಂದ್ರೀಕರಣ ಮತ್ತು ಕೇಂದ್ರೀಕರಣ, ಶ್ರೇಣೀಕೃತ ಸರಪಳಿ, ಶಿಸ್ತು. ಇವಿಷ್ಟು 4 ಓದ್ರಿ. ಯಾಕೆ ಇವು 4 ಓದಂತ ಹೇಳ್ತಾರೆ, ನೀವು ಎಲ್ಲ ಏನು ಹೇಳಿದ್ನಲ್ಲ ನಿಮಗೆ, ಯಾವುದು ವಿಕೇಂದ್ರೀಕರಣ ಮತ್ತು ಕೇಂದ್ರೀಕರಣ, ಏಕರೂಪ ಆಜ್ಞೆ ಮತ್ತು ಏಕರೂಪ ನಿರ್ದೇಶನ, ಶಿಸ್ತು, ಶ್ರೇಣೀಕೃತ ಸರಪಳಿ, ಇವೆಲ್ಲವೂ ಕೂಡ 2 ಮಾರ್ಕ್ಸಿಗೆ ರಿಪೀಟ್ ಆಗುವಂಥದ್ದು ಇರ್ತದೆ. 2 ಮಾರ್ಕ್ಸ್ಗೆ ಬರುವಂಥ ಚಾನ್ಸ್ ಇರ್ತಾವೆ. ಹಾಗಾಗಿ ಹೆನ್ರಿ ಫ್ಯೂಯಲ್ರವರ ಈ 4 ತತ್ವಗಳನ್ನು ಓದ್ರಿ, ಎಷ್ಟು ಈಸಿ ಆಗಿಬಿಡ್ತದೆ. ಇನ್ನು FW ಟೇಲರ್ ಅವರು 4 ಕೊಟ್ಟಾರೋ 4 ತತ್ವಗಳನ್ನು ಕಂಪಲ್ಸರಿ ಓದಬೇಕು. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಯಾವುದಾದ್ರು ನೋಡೋದಾದರೆ, ನಿರ್ವಹಣೆಯ ತತ್ವಗಳ ಮಹತ್ವವನ್ನು ನೀವು ಓದಬೇಕ್ರಿ. ಯಾವುದು ತತ್ವಗಳ ಮಹತ್ವ ಅಂತ ಕರಿತೀವಿ. ಸೊ ಇದೊಂದು ಕ್ವಶನ್ನ ಓದ್ರಿ. ಇವೆರಡು ಕ್ವಶನ್ ಫ್ರಮ್ ಚಾಪ್ಟರ್ ನಂಬರ್ 2. ಈಗ ಚಾಪ್ಟರ್ ನಂಬರ್ 3 ಫಿಕ್ಸ್ ಚಾಪ್ಟರ್. ಇದು 100% ಈ ಚಾಪ್ಟರ್ನ ಯಾರೂ ಬಿಡುವಂತಿಲ್ಲ. ಬಿಕಾಸ್ ಈ ಚಾಪ್ಟರ್ ಮೇಲೆ ಒಂದು ಹಾಟ್ಸ್ ಕ್ವಶನ್ ಬರ್ತದೆ. ಓಕೆ, ಸೊ ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂದರೆ, ಈ ಹಾಟ್ಸ್ ಮೇಲೆ ಬರುವಂತಹ ಪ್ರಶ್ನೆ ಯಾವುದಪ್ಪ ಅಂದರೆ, ಈ ಪರಿಸರದ ಆಯಾಮಗಳು ಅಂತ ಕರಿತೀವಿ. ಪರಿಸರದ ಆಯಾಮಗಳು ಅಥವಾ ಮೂಲಾಂಶಗಳು ಅಂತಲೂ ಕರಿತೀವಿ. ಇದನ್ನು ಸ್ಟಾರ್ಕ್ ಅಂತ ನೆನಪಿಟ್ಕೊಳ್ಬೇಕಂತ ಕೂಡ ಹೇಳಿದ್ದೀನಿ. ಸ್ಟಾರ್ಕ್ ಅಂದರೆ ಸಾಮಾಜಿಕ, ತಾಂತ್ರಿಕ, ಆರ್ಥಿಕ, ರಾಜಕೀಯ, ಕಾನೂನಾತ್ಮಕ. ಈ ರೀತಿ ನೀವು ನೆನಪಿಟ್ಕೊಂಡ್ರೆ ಈಸಿ ಆಗ್ತದೆ. ಸೊ ಇದ್ರ ಮೇಲೆ ಏನಾಗ್ತದಪ್ಪ ಅಂದರೆ ಒಂದು ಹಾಟ್ಸ್ ಕ್ವಶನ್. ಈಗ ಹಾಟ್ಸ್ ಕ್ವಶನ್ ಅಂದರೆ ಯಾವ ರೀತಿ, ಏನೋ ಒಂದು ಸನ್ನಿವೇಶ ಕೊಟ್ಟಿರ್ತಾರೆ ಅವರು. ಆ ಸನ್ನಿವೇಶ ಯಾವ ಪರಿಸರದ ಬಗ್ಗೆ ಮಾತಾಡ್ತಾ ಇದೆ ಅಂತ ನೀವು ಹೇಳ್ಕೊತ ಹೋಗ್ಬೇಕು ಇಷ್ಟ. ಆಮೇಲೆ ಆ ಪರಿಸರದ ಮೇಲೆ ಒಂದು ಟಿಪ್ಪಣಿಯನ್ನು ಬರಬೇಕು. ಒಂದು 10ರಿಂದ 12 ಲೈನ್ ಆ ಪರಿಸರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಈ ರೀತಿ ಬರ್ಬೋದು. ಇಲ್ಲ ಅಂದರೆ 4 ವಾಕ್ಯಗಳನ್ನು ಕೊಡ್ತಾರೋ, 4 ವಾಕ್ಯಗಳು ಬೇರೆ ಬೇರೆ ಪರಿಸರವನ್ನು ಸೂಚಿಸ್ತಾವೆ. ಯಾವ ವಾಕ್ಯ ಯಾವ ಪರಿಸರವನ್ನು ಸೂಚಿಸ್ತಾ ಇದೆ ಅಂತೇಳಿ ನೀವು ಆನ್ಸರನ್ನು ಬರಿಬೇಕಾಗ್ತದೆ. ಸೊ ಇದು ಕಂಪಲ್ಸರಿ ಪರಿಸರದ ಆಯಾಮಗಳು. ಇನ್ನು 2ನೇ ಕ್ವಶನ್ ಇಲ್ಲಿ ಓದಬೇಕಾಗಿರೋದು ನೀವು ಯಾವುದಪ್ಪ ಅಂದರೆ, ವ್ಯವಹಾರ ಪರಿಸರದ, ನಾನು ಬರೀ ಪರಿಸರ ಅಂತ ಬರಿತೀನಿ, ಪರಿಸರದ ಲಕ್ಷಣಗಳನ್ನು ಪರ್ಫೆಕ್ಟಾಗಿ ಓದ್ರಿ.
ಓಕೆ, ಈ ಲಕ್ಷಣ ಮತ್ತು ಪ್ರಾಮುಖ್ಯತೆ ಎರಡದವು, ಬಟ್ ಸ್ಟಿಲ್ ಲಕ್ಷಣಗಳಿಗೆ ನಾನು ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ದೀನಿ. ಸೊ 2 ಕ್ವಶನ್ಗಳನ್ನು ಕಂಪಲ್ಸರಿ ಮಾಡಬೇಕು ನೀವು. ಇನ್ನು ನೆಕ್ಸ್ಟ್ ಕಮಿಂಗ್ ಟು ಚಾಪ್ಟರ್ ನಂಬರ್ 4. ಚಾಪ್ಟರ್ ನಂಬರ್ 3 2 ಕ್ವಶನ್ ಬರ್ತಾವೆ, 1, 2. 3ನೇ ಚಾಪ್ಟರ್ ವ್ಯವಹಾರ ಪರಿಸರದ 2 ಪ್ರಶ್ನೆ. 1 ಹಾಟ್ಸ್, ಇದು ಕಂಪಲ್ಸರಿ, ವ್ಯವಹಾರ ಪರಿಸರದ ಆಯಾಮ, ಪರಿಸರದ ಲಕ್ಷಣ. ಸಾಧ್ಯವಾದರೆ ವ್ಯವಹಾರ ಪರಿಸರದ ಪ್ರಾಮುಖ್ಯತೆನೂ ಓದ್ಕೊಂಡ್ಬಿಡ್ರಿ. ಯಾಕೆ ಅದನ್ನೂ ಓದ್ಕೊಳ್ಬೇಕಪ್ಪ ಅಂದರೆ ಕಂಪಲ್ಸರಿ ನಿಮಗಿಲ್ಲಿ 2 ಕ್ವಶನ್ಗಳು ಬರ್ತಾ ಇವೆ, ಕರೆಕ್ಟಾ? ಮತ್ತು 3 ಕ್ವಶನ್ ಓದೋದ್ರಿಂದ 2 ಕ್ವಶನ್ ಪರ್ಫೆಕ್ಟ್ ಸಿಗುತ್ತವೆ ಎಕ್ಸಾಮ್ದಾಗ. ಸೊ ಹಾಗಾಗಿ 3 ಕ್ವಶನನ್ನು ಮಾಡಿಬಿಡ್ರಿ. ಇನ್ನು ಚಾಪ್ಟರ್ ನಂಬರ್ 4 ಯಾವುದಪ್ಪ ಅಂದರೆ ಯೋಜಿಸುವಿಕೆ. ಯೋಜಿಸುವಿಕೆಯಿಂದ ಯಾವುದು ಇಂಪಾರ್ಟೆಂಟ್ ಅಂತ ನೋಡೋದಾದರೆ ಯೋಜಿಸುವಿಕೆಯ ಮಿತಿಗಳನ್ನು ಭಾಳ ಪರ್ಫೆಕ್ಟಾಗಿ ನೀವು ಮಾಡಬೇಕು. ಯೋಜಿಸುವಿಕೆಯ ಮಿತಿಗಳು, ಇದು ಬಹಳಷ್ಟು ಸಲ ಎಕ್ಸಾಮ್ಗೆ ಬಂದಿರುವಂಥದ್ದು, ಯೋಜಿಸುವಿಕೆಯ ಮಿತಿಗಳು. ಅದಾದ ನಂತರ 2ನೇದು ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ಕೂಡ ನೀವು ಓದಬೇಕು, ಇಂಪಾರ್ಟೆನ್ಸ್ ಅಂತ ಕರಿತೀವಿ. ಸೊ ಪ್ರಾಮುಖ್ಯತೆಯನ್ನು ಕೂಡ ನೀವು ಓದ್ರಿ 4 ಮಾರ್ಕ್ಸಿಗೆ. 1 ಯೋಜಿಸುವಿಕೆಯ ಮಿತಿಗಳು, ಮತ್ತೊಂದು ಯೋಜಿಸುವಿಕೆಯ ಪ್ರಾಮುಖ್ಯತೆ. 2ರಾಗ 1 ಕ್ವಶನ್ ಬರಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಚಾಪ್ಟರ್ ನಂಬರ್ 4ಇಂದ. ಇನ್ನು ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂದರೆ ಚಾಪ್ಟರ್ ನಂಬರ್ 6. ಚಾಪ್ಟರ್ ನಂಬರ್ 6 ಯಾವುದು? ಸಿಬ್ಬಂದಿ ನಿರ್ವಹಣೆ. ಸಿಬ್ಬಂದಿ ನಿರ್ವಹಣೆಯಲ್ಲಿ 8 ಮಾರ್ಕ್ಸಿನ ಪ್ರಶ್ನೆ ಕೂಡ ಎಕ್ಸಾಮ್ಗೆ ಬರ್ತಾ ಇದೆ. ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಸೊ ಇಲ್ಲಿ 1 ಪಾಯಿಂಟ್ ನೀವು ಯಾವುದು ಓದಬೇಕು? ಈಗ ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿನ ಹಂತಗಳು 8 ಮಾರ್ಕ್ಸ್ ನಾನು ನಿನ್ನೆ ಏನು ಅಪ್ಲೋಡ್ ಮಾಡಿದ್ದೀನಿ ಅಥವಾ ಹೇಳಿದ್ದೀನಿ ನಿಮಗೆ. ಸಿಬ್ಬಂದಿ ನಿರ್ವಹಣೆಯ ಹಂತಗಳು, ಆಯ್ಕೆ ಪ್ರಕ್ರಿಯೆಯ ಹಂತಗಳು, ಅವು 2 ಪರ್ಫೆಕ್ಟ್ ಮಾಡಿರಿ. ಆಮೇಲೆ ಮತ್ತೊಂದು ಯಾವುದು? 4 ಕಾರ್ಯನಿರತ ಮತ್ತು 4 ಕಾರ್ಯೇತರ ತರಬೇತಿ ವಿಧಾನ. ಇವು 3 ಪರ್ಫೆಕ್ಟ್ ಮಾಡಿದಾಗ ಏನಾಗ್ತದೆ ಸ್ನೇಹಿತರೆ, 4 ಮಾರ್ಕ್ಸ್ದಾಗೂ ಅದು ಬರುವಂಥ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಈ ಚಾಪ್ಟರಿಂದ ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆ ಹಂತಗಳು, ಆಯ್ಕೆ ಪ್ರಕ್ರಿಯೆ ಹಂತಗಳು, 4 ಕಾರ್ಯನಿರತ ಮತ್ತು 4 ಕಾರ್ಯೇತರ, ಈ 3 ಕಾನ್ಸೆಪ್ಟ್ಸನ್ನು ಮಾಡಿದಾಗ ಒಂದು 8 ಮಾರ್ಕ್ ಮತ್ತೊಂದು 4 ಮಾರ್ಕ್ ಬರ್ತದೆ. ಅದು ಬಿಟ್ಟರೆ ನೀವೇನು ಓದ್ಬೋದು ಇಲ್ಲಿ? ಈ ಬಾಹ್ಯ ಮೂಲಗಳನ್ನು ಓದ್ರಿ. ನೇಮಕಾತಿಯ ಬಾಹ್ಯ ಮೂಲಗಳನ್ನು ಓದಬೇಕಾಗ್ತದೆ. ಬಾಹ್ಯ ಮೂಲಗಳನ್ನು ನೇಮಕಾತಿ ಯಾವುದಾದ್ರೂ 8 ಬಾಹ್ಯ ಮೂಲಗಳನ್ನ ಓದ್ರಿ. ಅದಾದ ನಂತರ ಆಯ್ಕೆಯ ಪರೀಕ್ಷೆಗಳನ್ನು ಕೂಡ ನೀವು ಇಲ್ಲಿ ಓದಬಹುದು. ಆಯ್ಕೆ ಪರೀಕ್ಷೆಗಳು ಅಂತ ಕರಿತೀವಿ. ಸೊ ಆಯ್ಕೆ ಪರೀಕ್ಷೆಗಳನ್ನು ಕೂಡ ನೀವು ಓದಬಹುದು. ಆಯ್ಕೆಯ ವಿಧ ಆಸಕ್ತಿ ಪರೀಕ್ಷೆ, ಬುದ್ಧಿವಂತಿಕೆ ಪರೀಕ್ಷೆ ಅಂತ ನೋಡ್ರಿ. ಸೊ ಇವೆಲ್ಲವನ್ನೂ ಕೂಡ ನೀವು ಪ್ರಾಕ್ಟೀಸ್ ಮಾಡಿರಿ. ಇವು 2 ಕ್ವಶನ್ 4 ಮಾರ್ಕ್ಸ್ದಾಗ ಕೊಡ್ತಾ ಇದ್ದೀನಿ. 8 ಮಾರ್ಕ್ಸ್ದಾಗ ಅಗೇನ್ ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಹಂತ 4 ಮಾರ್ಕ್ಸ್ ಬರಬಹುದು. ಆಯ್ಕೆ ಪ್ರಕ್ರಿಯೆ ಹಂತಗಳು 4 ಮಾರ್ಕ್ಸ್ ಬರಬಹುದು. 4 ಕಾರ್ಯನಿರತ 4 ಕಾರ್ಯೇತರ 4 ಮಾರ್ಕ್ಸ್ದಾಗ ಬರಬಹುದು. ಸೊ ಹಾಗಾಗಿ ಇವು 2 ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡಿರಿ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಚಾಪ್ಟರ್ ನಂಬರ್ 8. ಚಾಪ್ಟರ್ ನಂಬರ್ 8 ಯಾವುದಪ್ಪ ಅಂದರೆ ನಿಯಂತ್ರಿಸುವಿಕೆ. ಅಗೇನ್ ನಿಯಂತ್ರಿಸುವಿಕೆ ಕೂಡ ಬಹಳ ಚಿಕ್ಕ ಚಾಪ್ಟರ್, ಬಹಳ ಸಣ್ಣ ಚಾಪ್ಟರ್. ಇಲ್ಲಿ ಇರೋದು ಕೇವಲ 3 ಕಾನ್ಸೆಪ್ಟ್ಸ್. ಹಾಗಾಗಿ ಇದನ್ನು ಕೂಡ ನೀವು ಪರ್ಫೆಕ್ಟ್ ಮಾಡಬೇಕು. ನಿಯಂತ್ರಿಸುವಿಕೆಯ ಮಿತಿಗಳು, ನಾನು ಬರೀ ಮಿತಿಗಳು ಅಂತ ಬರ್ತದೆ, ನೀವು ಚಾಪ್ಟರ್ ಮಾಡಿ ಗೊತ್ತಾಗಬೇಕ್ರಿ ಯಾವುದ್ರ ಮಿತಿ? ನಿಯಂತ್ರಿಸುವಿಕೆಯ ಮಿತಿ. ಆಮೇಲೆ 2ನೇ ಕ್ವಶನ್ ಯಾವುದಪ್ಪ ಅಂದರೆ ನಿಯಂತ್ರಿಸುವಿಕೆಯ ಹಂತಗಳು. 5 ಹಂತಗಳು ಬರ್ತಾವ್ರಿ ಇಲ್ಲಿ. ಸೊ ಆ ಹಂತಗಳನ್ನು ಓದ್ರಿ. ಒಂದು ನಿಯಂತ್ರಿಸುವಿಕೆಯ ಮಿತಿಗಳನ್ನು ಓದ್ರಿ, ಮತ್ತೊಂದು ನಿಯಂತ್ರಿಸುವಿಕೆಯ ಹಂತಗಳನ್ನು ಓದ್ರಿ. ಇದು ಚಾಪ್ಟರ್ ನಂಬರ್ 8. ಇನ್ನು ಚಾಪ್ಟರ್ ನಂಬರ್ 9. ಚಾಪ್ಟರ್ ನಂಬರ್ 9 ಯಾವುದಪ್ಪ ಅಂದರೆ ಹಣಕಾಸಿನ ನಿರ್ವಹಣೆ ಅಂತ ಕರಿತೀವಿ. ಈಗ ಹಣಕಾಸಿನ ನಿರ್ವಹಣೆ ಮೇಲೆ ಕೂಡ ಒಂದು ಹಾಟ್ಸ್ ಪ್ರಶ್ನೆ ಅದ. ಹಾಟ್ಸ್ ಪ್ರಶ್ನೆ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಒಂದು 3ನೇ ಚಾಪ್ಟರ್ ಮೇಲೆ ಬರ್ತದ, ಒಂದು 9ನೇ ಚಾಪ್ಟರ್ ಹಣಕಾಸಿನ ನಿರ್ವಹಣೆ ಮೇಲೆ ಬರ್ತದ. ಸೊ 9ನೇ ಚಾಪ್ಟರ್ನ ನೀವು ಯಾವುದು ಓದಬೇಕು? ಒಂದು ಕಾರ್ಯಶೀಲ ಬಂಡವಾಳ ಅಂತ ಕರಿತೀವಿ. ಕಾರ್ಯಶೀಲ ಅಥವಾ ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗುವ ಬಂಡವಾಳಕ್ಕಿಂತ ಕಾರ್ಯಶೀಲ ಬಂಡವಾಳ ಅಂತ ಕರೆಯಲಾಗ್ತದೆ. ಸೊ ಕಾರ್ಯಶೀಲ ಬಂಡವಾಳದ ಮೇಲೆ ಪ್ರಭಾವ ಬೀರುವ ಅಂಶಗಳು. ಸೊ ಕಾರ್ಯಶೀಲ ಬಂಡವಾಳದ ಮೇಲೆ ಒಂದು ಪ್ರಶ್ನೆಯನ್ನು ಓದ್ಕೊಳ್ರಿ. ಅದಾದ ನಂತರ ಮತ್ತೊಂದು ಯಾವುದಪ್ಪ ಅಂದರೆ ಈ ಬಂಡವಾಳ ಮುಂಗಡ ಪತ್ರ ಅಂತ ಕರಿತೀವಿ. ಬಂಡವಾಳ ಮುಂಗಡ ಪತ್ರ ನಿರ್ಣಯದ ಮೇಲೆ, ನಿರ್ಣಯದ ಬಗ್ಗೆ ಅದ ಇಲ್ಲಿ. ಬಜೆಟಿಂಗ್, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಅಂತ ಕರಿತೀವಿ. ಸೊ ಬಂಡವಾಳ ಮುಂಗಡ ಪತ್ರ ನಿರ್ಣಯದ ಮೇಲೆ ಪರಿಣಾಮ ಬೀರುವ ಅಂಶಗಳು. 3 ನಿರ್ಣಯದವ್ರು: ಹಣಕಾಸು ಒದಗಿಸುವ ನಿರ್ಣಯ, ಲಾಭಾಂಶ ನಿರ್ಣಯ. ಸೊ ಈ ರೀತಿ ನಿರ್ಣಯಗಳು ಬರ್ತಾವೆ, 3 ನಿರ್ಣಯ. ಸೊ ಹಾಗಾಗಿ ಆ ಬಂಡವಾಳ ಮುಂಗಡ ಪತ್ರ ನಿರ್ಣಯದ ಮೇಲೆ ಪರಿಣಾಮ ಬೀರುವ ಅಂಶಗಳು, ಇದೊಂದು ಪ್ರಶ್ನೆ. ಕಾರ್ಯಶೀಲ ಬಂಡವಾಳದ ಅಗತ್ಯತೆಗಳ ಮೇಲೆ ಪರಿಣಾಮ ಬೀರುವ ಅಂಶಗಳು. ಕಾರ್ಯಶೀಲ ಬಂಡವಾಳ ಅಂದ್ರೆ ದೈನಂದಿನ ಚಟುವಟಿಕೆ,
ಬಂಡವಾಳ ಮುಂಗಡ ಪತ್ರ ಅಂದರೆ ದೀರ್ಘಾವಧಿ ಹೂಡಿಕೆ, ಆಸ್ತಿಗಳಲ್ಲಿ ಹೂಡಿಕೆ, ಸ್ಥಿರಾಸ್ತಿಗಳಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಯಾಕೆ ಈ ರೀತಿ ನಾನು ಒಳಗಿಂದ ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ ಇದು ಹಾಟ್ಸ್ ಬರ್ತದೆ ಇಲ್ಲಿ ಚಾಪ್ಟರ್ ನಂಬರ್ 9 ಮೇಲೆ ಒಂದು ಹಾಟ್ಸ್ ಕ್ವಶನ್ ಬರ್ತದೆ, ಹಾಗಾಗಿ ಈ ರೀತಿ ಹೇಳ್ತಾ ಇದ್ದೀನಿ. ಓಕೆ, ಇವೆರಡೂ ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡಿರಿ. ಇನ್ನು ಚಾಪ್ಟರ್ ನಂಬರ್ 10 ವೆರಿ ವೆರಿ ಹ್ಯೂಜ್ ಚಾಪ್ಟರ್, ದೊಡ್ಡ ಚಾಪ್ಟರ್ ಇದು. ಬಿಕಾಸ್ ಇಲ್ಲಿ ಕೂಡ 4 ಮಾರ್ಕ್ಸ್ನ 2 ಪ್ರಶ್ನೆಗಳು, 8 ಮಾರ್ಕ್ಸ್ನ 1 ಪ್ರಶ್ನೆ. 8 ಮಾರ್ಕ್ಸ್ದಾಗ ಮಾರಾಟ ಪ್ರಕ್ರಿಯೆ ಕಾರ್ಯಗಳನ್ನು ಓದ್ರಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಜಾಹೀರಾತಿನ ಅನುಕೂಲ ಮತ್ತು ಅನಾನುಕೂಲ. ಎಲ್ಲೆಲ್ಲಿ 8 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಆ ಚಾಪ್ಟರ್ನಲ್ಲಿ, ಅಲ್ಲಿ 8 ಮಾರ್ಕ್ಸ್ ಹೇಳಿದ್ದು 4 ಮಾರ್ಕ್ಸ್ ಬರ್ಬೋದು, 4 ಮಾರ್ಕ್ಸ್ ಹೇಳಿದ್ದು 8 ಮಾರ್ಕ್ಸ್ ಕೂಡ ಬರಬಹುದು. ಸೊ ಇಲ್ಲಿ ಯಾವುದು ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ನೋಡೋದಾದರೆ, ಮಾರಾಟ ಮತ್ತು ಮಾರಾಟ ಪ್ರಕ್ರಿಯೆ ನಡುವಿನ ವ್ಯತ್ಯಾಸ ಅಂತ ಐತೆ ನೋಡ್ರಿ. ಯಾವ್ಯಾವುದು? ಒಂದು ಮಾರಾಟ, ಮತ್ತೊಂದು ಅಥವಾ ವರ್ಸಸ್ ಅಂತ ಬರಿತೀನಿ ಇಲ್ಲಿ, ಮಾರಾಟ ಮತ್ತು ಮಾರಾಟ ಪ್ರಕ್ರಿಯೆ. ಸೊ ಮಾರಾಟ ಬೇರೆ, ಮಾರಾಟ ಪ್ರಕ್ರಿಯೆ ಬೇರೆ. ಸೊ ಮಾರಾಟ ಮತ್ತು ಮಾರಾಟ ಪ್ರಕ್ರಿಯೆ ನಡುವಿನ ವ್ಯತ್ಯಾಸವನ್ನು ನೀವು ಬರೀಬೇಕು 4 ಮಾರ್ಕ್ಸ್ಗೆ. ಸ್ಟಾರ್ಟಿಂಗ್ ಇದೈತೆ ನೋಡ್ರಿ ಕಾನ್ಸೆಪ್ಟಲ್ಲಿ. ಅದಾದ ನಂತರ ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶ, ವೆರಿ ವೆರಿ ಇಂಪಾರ್ಟೆಂಟ್. ಮಾರ್ಕೆಟಿಂಗ್ ಮಿಕ್ಸ್ ಎಲಿಮೆಂಟ್ಸ್ ಅಂತ ಕರಿತೀವಿ, 4P ಅಂತ ಬರ್ತದೆ ಇಂಗ್ಲೀಷ್ನಲ್ಲಿ. ಮಾರಾಟ ಪ್ರಕ್ರಿಯಾ ಮಿಶ್ರಣದ, ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶಗಳು ಅಂತ ಕರಿತೀವಿ. ಸೊ ಇದನ್ನು ಕೂಡ ನೀವು ಪರ್ಫೆಕ್ಟ್ ಮಾಡಬೇಕು. ಮಾರಾಟ ಪ್ರಕ್ರಿಯಾ ಮಿಶ್ರಣದ ಮೂಲಾಂಶಗಳು, ಪ್ರಾಡಕ್ಟ್, ಪ್ಲೇಸ್, ಪ್ರೈಸ್, ಪ್ರಮೋಷನ್ ಅಂತ ಕರಿತೀವಿ. ಉತ್ಪನ್ನ, ಬೆಲೆ, ಸ್ಥಳ ಮತ್ತು ಪ್ರವರ್ತನೆ ಅಂತ ಕರಿತೀವಿ. ಆ 4 ಪಾಯಿಂಟ್ಸ್ಗಳನ್ನು ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕ್ರಿ. ಅದಾದ ನಂತರ ಮತ್ತೊಂದು ಇಲ್ಲಿ ಯಾವುದು ಹೋದ್ರಿ, ಈ ಬೆಲೆ ನಿರ್ಧರಣೆ. ಇದನ್ನು 8 ಮಾರ್ಕ್ಸ್ದಾಗ ಕೂಡ ಹೇಳಿದ್ದೀನಿ. ಬೆಲೆ ನಿರ್ಧರಣೆ ಎಂದರೇನು? ಬೆಲೆ ನಿರ್ಧರಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಕರಿತೀವಿ. ಸೊ ಬೆಲೆ ನಿರ್ಧಾರದ ಮೇಲೆ ಪ್ರಭಾವ ಬೀರುವ ಅಂಶಗಳು, ಪ್ರಭಾವ ಬೀರುವ ಅಂಶಗಳು. ಒಂದು ಸ್ವಲ್ಪ ಸ್ಪೀಡ್ ಬರಿತಾ ಇದ್ದೀನಿ, ಕನ್ನಡ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೀವು. ಓಕೆ, ಸೊ ಇವು 3 ಕ್ವಶನ್ಸ್ಗಳನ್ನು ಇಲ್ಲಿಂದ ಓದ್ರಿ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ ಚಾಪ್ಟರ್ ನಂಬರ್ 11, ವೆರಿ ವೆರಿ ಸ್ಮಾಲ್ ಚಾಪ್ಟರ್, ಗ್ರಾಹಕ ರಕ್ಷಣೆ. ಇಲ್ಲೂ ಕೂಡ 2 ಕ್ವಶನ್ ಅದಾವ್ರಿ. ಒಂದು ಗ್ರಾಹಕರ ಹಕ್ಕುಗಳು, ಮತ್ತೊಂದು 2ನೇ ಕ್ವಶನಲ್ಲಿ ಗ್ರಾಹಕರ ಜವಾಬ್ದಾರಿಗಳು ಅಂತ ಕರಿತೀವಿ. ಗ್ರಾಹಕರ ಜವಾಬ್ದಾರಿಗಳು ಅಥವಾ ಗ್ರಾಹಕರ ಹೊಣೆಗಾರಿಕೆಗಳು ಅಂತಲೂ ಕರಿತೀವಿ. ಓಕೆ, ಈ 2 ಪ್ರಶ್ನೆಗಳನ್ನು ಇಲ್ಲಿಂದ ನೀವು ಮಾಡಬೇಕು. ಗ್ರಾಹಕರ ಹಕ್ಕುಗಳು ಮತ್ತು ಗ್ರಾಹಕರ ಹೊಣೆಗಾರಿಕೆಗಳು. ಈಗ ಬೋರ್ಡ್ ಮೇಲೆ ನಿಮಗೆ ಕಾಣ್ತಾ ಇದೆ 10 ಕ್ವಶನ್ಸ್ ಎಲ್ಲಿಂದ ಬರ್ತದ ಅಂತ. ಆಲ್ಮೋಸ್ಟ್ ಎಲ್ಲ ಚಾಪ್ಟರಿಂದ, 1ನೇ ಚಾಪ್ಟರಿಂದ ಬರ್ತಾ ಇಲ್ಲ, ಆಮೇಲೆ 5ನೇ ಚಾಪ್ಟರ್, ಫಸ್ಟ್ ಚಾಪ್ಟರ್ ಆ್ಯಂಡ್ 5th ಚಾಪ್ಟರಿಂದ ಬಿಟ್ಟರೆ ಉಳಿದ ಎಲ್ಲ ಚಾಪ್ಟರಿಂದ ಒಂದಲ್ದ ಒಂದು ಕ್ವಶನ್ ನಿಮಗೆ 4 ಮಾರ್ಕ್ಸಿನ ಸಿಗ್ತಾ ಇದೆ. ಈಗ ಯಾವುದಿದ್ರೊಳಗಡೆ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂತ ನೋಡೋದಾದರೆ ಈ ಚಾಪ್ಟರ್ ನಂಬರ್ 3ಗೆ ಹೋಗಬೇಕು. ಇವು 3 ಕ್ವಶನ್ಸ್ ಮಾಡಬೇಕು. ಯಾಕಂದ್ರೆ ಚಾಪ್ಟರ್ ಸಣ್ಣದ 2 ಕ್ವಶನ್ ಬರುವುದು. ಈ ವ್ಯವಹಾರ ಪರಿಸರದ ಆಯಾಮಗಳನ್ನು ಓದ್ರಿ, ವ್ಯವಹಾರ ಪರಿಸರದ ಲಕ್ಷಣಗಳನ್ನು ಓದ್ರಿ, ವ್ಯವಹಾರ ಪರಿಸರದ ಪ್ರಾಮುಖ್ಯತೆಯನ್ನು ಓದ್ರಿ. ಸೊ 3 ಕ್ವಶನ್ಸ್. ಓಕೆ, ದಿಸ್ ಆರ್ ಮೈ ಟಾಪ್ 3. ಆಮೇಲೆ ಮತ್ತೆ ಯಾವ ಚಾಪ್ಟರ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು, ಇದಕ್ಕೆ ಬರ್ರಿ. ಚಾಪ್ಟರ್ ನಂಬರ್ 11 ಗ್ರಾಹಕರ ಹಕ್ಕುಗಳನ್ನು ಓದ್ರಿ, ಗ್ರಾಹಕರ ಹೊಣೆಗಾರಿಕೆಗಳನ್ನು ಓದ್ರಿ. 5 ಕ್ವಶನ್ಸ್, ಇಲ್ಲಿ 3, ಇಲ್ಲಿ 2, 5. ಆಮೇಲೆ ನಿಯಂತ್ರಿಸುವಿಕೆ, ಇಲ್ಲಿ ಚಾಪ್ಟರ್ ನಂಬರ್ 8 ಮಿತಿಗಳನ್ನು ಓದ್ರಿ, ಹಂತಗಳನ್ನು ಓದ್ರಿ. 3, ಇವೆರಡು 5, ಇವೆರಡು 7. ಈ 7 ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡಿದಾಗ ಇಲ್ಲಿ 2 ಸಿಗ್ತದೆ, ಇಲ್ಲಿ ಒಂದು 3, ಇಲ್ಲಿ ಒಂದು 4 ಕ್ವಶನ್ಸ್ಗಳು ನಿಮಗೆ ಸಿಗ್ತಾವ್ರಿ. 100% ಸಿಗ್ತಾವೆ. ಓಕೆ, 4 ಅಂದ್ರೂ ಕೆಟ್ಟೆಲ್ಲ, 4 × 4 16 ಮಾರ್ಕ್ಸ್, 100% ನಿಮಗೆ ಸಿಗ್ತದೆ. ಸೊ ಇಷ್ಟು ಪ್ರಶ್ನೆಗಳನ್ನು ನೀವು ಮಾಡಬೇಕು. ಎಷ್ಟೋ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ಸರ್ ನೀವು ಕೊಟ್ಟಿರೋ ಕ್ವಶನ್ಸ್ ಎಕ್ಸಾಮ್ಗೆ ಬರುತ್ತಾ ಅಂಥೇಳಿ. ಮಾಡೆಲ್ ಕ್ವಶನ್ ಪೇಪರ್ಸ್ 1, 2, 3, ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ 1, 2, 3, ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ ನೋಡ್ರಿ. ಆ ಕ್ವಶನ್ ಪೇಪರ್ಸ್ಗಳನ್ನು ಎಳೆದು ತೂಕ ಮಾಡಿನ ನಾವು ಇಂಪಾರ್ಟೆಂಟ್ ತೆಗೆದಿರ್ತೀವಿ, ಬರಬಹುದು ಅಂತಲೇ ಹೇಳ್ತೀವಿ. ಬಿಕಾಸ್ ನಾವ್ಯಾರೂ ದೇವರುಗಳಲ್ಲ, ನಾವ್ಯಾರೂ ತತ್ವಜ್ಞಾನಿಗಳಲ್ಲ. ನಾವು ನಮ್ಮ ಟೀಚಿಂಗ್ ಅನುಭವದ ಆಧಾರದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತಾ ಇರ್ತೀವಿ. ಇಷ್ಟೂ ಕೊಡಲಿಲ್ಲ ಅಂದ್ರೆ ನೀವು ಏನೂ ಮಾಡೋದಿಲ್ಲ. ನಿಮ್ಮ ಕ್ವಶನ್ ಮ್ಯಾಗ ನೋಡಿದ್ರೆ ಬಹಳಷ್ಟು ಕ್ವಶನ್ಸ್ಗಳಿದಾವೆ. ಹಾಗಾಗಿ ಅಷ್ಟೆಲ್ಲ ಓದೋಕ್ಕಿಂತ ಇಷ್ಟು ಓದಿಕೊಳ್ಳ್ರಿ. ಇದ್ರ ಮೇಲೆ ಬೇರೆ ಕ್ವಶನ್ ಬಂದರೂ ಇದ್ರ ಸಮೀಪ ಇರುವಂಥ ಕ್ವಶನ್ ಬರ್ತದೆ.
ಸೊ ಆನ್ಸರ್ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಸೇಮ್ ಕೂಡ ಆಗುವಂಥ ಚಾನ್ಸಸ್ ಇರ್ತದೆ. ಸೊ ಇವು 4 ಅಂಕಗಳ ಪ್ರಶ್ನೆ ಆಗಿರ್ತದೆ. ಇವತ್ತಿನ ಸೆಷನನ್ನು ಈಗ ಎಂಡ್ ಮಾಡ್ತಾ ಇದ್ದೀನಿ. 4 ಮಾರ್ಕ್ಸ್ ಇಂಗ್ಲೀಷ್ ಮೀಡಿಯಮ್ ಕೂಡ ಅಗೇನ್ ಇದಾದ ನಂತರ ಇನ್ನೊಂದು ಈ ವಿಡಿಯೋ ಅಪ್ಲೋಡ್ ಮಾಡಿದ 1 ಗಂಟೆಯಲ್ಲೇ ಇಂಗ್ಲೀಷ್ ಮೀಡಿಯಮ್ 4 ಮಾರ್ಕ್ಸ್ ಕೊಡ್ಕೊಂಬರ್ತೀನಿ, 2 ಮಾರ್ಕ್ಸ್ ಕೊಡ್ಕೊಂಬರ್ತೀನಿ, 1 ಮಾರ್ಕ್ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಜಿಕ್ ಎಲ್ಲವನ್ನೂ ಕೂಡ ಸಾಯಂಕಾಲ ತನಕ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಂದು. ಸೊ ನನಗೆ ಸಪೋರ್ಟ್ ಮಾಡಿರಿ, ನಾನು ನಿಮ್ಮ ಜೊತೆ ಇರ್ತೀನಿ. ನಾಳೆ ಬೆಳಗ್ಗೆ ತನಕ ನಿಮ್ಮ ಜೊತೆ ಇರ್ತೀನಿ. ಎಕ್ಸಾಮ್ಗೆ ಯಾವ ರೀತಿ ಲಾಸ್ಟ್ ಮೂಮೆಂಟ್ಗೆ ಟಿಪ್ಸ್ ಇರ್ತದೆ, ಲಾಸ್ಟ್ ಮೂಮೆಂಟ್ಗೆ ಯಾವ ರೀತಿನೂ ಪ್ರಿಪೇರ್ ಆಗಬೇಕು. ಈಗ ಯಾರ್ಯಾರು ಆಲ್ರೆಡಿ ಕನ್ನಡ ಪೇಪರ್ ಬರೆದಿರಿ, ನಿಮ್ಗೆ ಗೊತ್ತಾಗಿರ್ತದೆ ಎಕ್ಸಾಮ್ ಅಂದರೆ ಏನು, ವಾತಾವರಣ ಹೆಂಗಿರ್ತದೆ ಅಂತ. ಯಾರು ಹಿಂದಿ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊಂಡ್ರೆ ನೀವು ಇನ್ನೂ ಯಾವುದು ಪೇಪರ್ ಬರೆದಿರೋದಿಲ್ಲ, ಸೊ ನಿಮಗೋಸ್ಕರ ನಾನು ಸಾಯಂಕಾಲ ಒಂದು ವಿಡಿಯೋ ಕೂಡ ಮಾಡ್ತೀನಿ ಎಕ್ಸಾಮ್ ಹಾಲ್ಗೆ ಯಾವ ರೀತಿ ಹೋಗಬೇಕು ಅಂತ. ಓಕೆ, ಸೊ ಐ ವಿಲ್ ವೈಂಡ್ ಅಪ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್.